ನಮಸ್ಕಾರ ವೀಕ್ಷಕರೇ. ನವರಾತ್ರಿಯ ಹಬ್ಬ ಅಂತಂದರೆ ಬಹಳ ಒಂದು ಮಹತ್ವದ ಭಾಗ ಅಂತಂದರೆ ಘಟಸ್ಥಾಪನೆ ಅಂತ ನಾವು ಹೇಳ್ತೇವೆ. ಅಂದರೆ ಘಟಸ್ಥಾಪನೆ ಅಂತ ಅನ್ಬಹುದು, ಕಲಶ ಸ್ಥಾಪನೆ ಅಂತ ಅನ್ಬಹುದು. ಇದರ ಮೇಲೆ ನಾವು ದೇವಿಯ ಆವಾಹನೆಯನ್ನು ಮಾಡ್ತೇವೆ. ಸೊ ಈ ಘಟಸ್ಥಾಪನೆಯನ್ನು ಮತ್ತು ದೀಪಸ್ಥಾಪನೆಯನ್ನು ನಾವು ಯಾವ ರೀತಿಯಾಗಿ ಮಾಡಬೇಕು, ಈ ಕಲಶದ ಕೆಳಗಡೆ ಏನನ್ನು ಹಾಕಬೇಕು ಮತ್ತು ಕಲಶದ ಒಳಗಡೆ ನೀರನ್ನು ಹಾಕಿಬಿಟ್ಟು ಯಾವ ರೀತಿಯ ಎಲೆಯನ್ನು ಹಾಕಬೇಕು ಮತ್ತು ಯಾವ ಯಾವ ವಸ್ತುಗಳನ್ನು ಕಲಶದಲ್ಲಿ ಹಾಕಬೇಕು, ನಾವು ಹಾಕಿಬಿಟ್ಟು ಈ ಕಲಶದಲ್ಲಿ ದೇವಿಯ ಆವಾಹನೆಯನ್ನು ಮಾಡಬೇಕು ಅಂತ ಅನ್ನೋದು ನಮ್ಮ ಇವತ್ತಿನ ವಿಷಯ. ಹಾಗಾದರೆ ಈ ವಿಷಯವನ್ನು ನಾವು ಒಂದೊಂದಾಗಿ ತಿಳ್ಕೊಳ್ಳೋ ಬನ್ನಿ. ತಮಗೆಲ್ಲರಿಗೂ ಹಾರ್ದಿಕವಾದಂಥ ಸ್ವಾಗತ. ವೀಕ್ಷಕರೇ, ನಾನೀಗಾಗಲೇ ಕಲಶವನ್ನು ಇಟ್ಟಿದ್ದೇನೆ. ಕಲಶದ ಕೆಳಗಡೆ ಏನನ್ನು ಹಾಕಬೇಕು ಅಂತಂದರೆ ನಮ್ಮ ಸಂಪ್ರದಾಯಕ್ಕೆ ಅನುಸಾರವಾಗಿ ನಾನು ಇದರಲ್ಲಿ ಒಂದಷ್ಟು ಮಣ್ಣನ್ನು ಹಾಕಿದ್ದೇನೆ. ಆ್ಯಕ್ಚುಲಿ ಮೃತ್ತಿಕೆಯ ಮೇಲೆ ಕಲಶವನ್ನು ಸ್ಥಾಪನೆ ಮಾಡಬೇಕು ಅಂತ ನವರಾತ್ರಿಯಲ್ಲಿ ಹೇಳ್ತಾರೆ. ಒಂದು ವೇಳೆ ನಿಮ್ಮಲ್ಲಿ ಆ ಸಂಪ್ರದಾಯ ಇಲ್ಲದೇ ಇದ್ದರೆ, ಅಂದರೆ ಈ ಸಸಿಯನ್ನು ಹಾಕುವಂಥ ಸಂಪ್ರದಾಯ ಇಲ್ಲದೇ ಇದ್ದರೆ, ನೀವು ಬೇಕಾದರೆ ಒಂದಷ್ಟು ಅಕ್ಕಿಯನ್ನು ಕೆಳಗಡೆ ಹರಡತಕ್ಕದ್ದು. ಹೀಗೆ ಇಟ್ಟುಬಿಟ್ಟು ಅದರ ಮೇಲೆ ನಾವು ಕಲಶವನ್ನು ಇಡುತ್ತೇವೆ. ಇದರಲ್ಲಿ ಇಷ್ಟೇ ದೊಡ್ಡದಾಗಿರಬೇಕು ಅಂತ ಯಾವುದೇ ರೀತಿಯ ಇದು ಇಲ್ಲ. ಸೊ ನೀವು ಬೇಕಾದರೆ ಚಿಕ್ಕದಾಗಿರುವಂಥ ಕಲಶವನ್ನು ಕೂಡ ಇಡಬಹುದು. ಅದರ ಮೇಲೆ ಒಂದು ಕಾಯಿ ಅದನ್ನು ಇಡುವಷ್ಟು ಜಾಗ ಇರತಕ್ಕದ್ದು, ಅದನ್ನು ಗಮನದಲ್ಲಿಟ್ಟುಕೊಂಡು ಇಟ್ಬಿಡಿ. ಆಮೇಲೆ ನಾನು ಈಗಾಗಲೇ ಇದರಲ್ಲಿ ನೀರನ್ನು ಕೂಡ ಹಾಕಿದ್ದೇನೆ, ನೀರನ್ನು ತುಂಬಿಸಿ ಇಟ್ಟಿದ್ದೇನೆ. ಶುದ್ಧವಾದ ಜಲವನ್ನು ನೀರನ್ನು ಹಾಕಿಬಿಟ್ಟು ಮೊದಲು ಇದರಲ್ಲಿ ನಾವು ಒಂದಷ್ಟು ಎಲೆಯನ್ನು ಹಾಕ್ತಕ್ಕದ್ದು. ಇಲ್ಲಿ ನೋಡಿ, ವಿಶೇಷವಾಗಿ ಕಲಶ ಪೂಜೆಗೆ ಯಾವ ಎಲೆಯನ್ನು ಹಾಕತಕ್ಕದ್ದು. ಸಾಮಾನ್ಯವಾಗಿ ನಾವು ನೋಡ್ತಾ ಬರ್ತೇವೆ, ವೀಳ್ಯದೆಲೆಯನ್ನು ಹಾಕ್ತಾರೆ. ಆದರೆ ವೀಕ್ಷಕರೇ, ಹಾಗೆ ಸಾಧ್ಯವಾದಷ್ಟು ವೀಳ್ಯದೆಲೆಯನ್ನು ಹಾಕಬೇಡಿ. ಅಭಾವದಲ್ಲಿ ಮಾತ್ರ ವೀಳ್ಯದೆಲೆಯನ್ನು ಹಾಕಿ. ಇಲ್ಲದೇ ಇದ್ದರೆ ಇದಕ್ಕೆ ಮಾವಿನ ಎಲೆ, ಅಶ್ವತ್ಥ ಎಲೆ, ಔದುಂಬರ ಎಲೆ, ಪಂಚಪಲ್ಲವ ಅಂತ ಹೇಳಿದ್ದೇವೆ ನಾವು, ಆ ಎಲೆಯನ್ನು ಉಪಯೋಗಿಸಿ. ನಾನಿಲ್ಲಿ ಈ ಅಶ್ವತ್ಥ ಎಲೆಯನ್ನು ಉಪಯೋಗಿಸಿದ್ದೇನೆ. ಇದು ಶ್ರೇಷ್ಠವಾದದ್ದು. ಈ ತರಹ ಮಾವಿನ ಎಲೆ ನಿಮಗೆ ಸುಲಭವಾಗಿ ಸಿಗ್ತಿತ್ತು ಅಂತಂದರೆ ಮಾವಿನ ಎಲೆಯನ್ನು ಹಾಕ್ಕೊಳ್ಳಿ. ಪಂಚಪಲ್ಲವಾದಿಗಳನ್ನು ಹಾಕಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ಈ ಎಲೆಯನ್ನು ಹಾಕಿಬಿಡಬೇಕು. ಹಾಕಿಬಿಟ್ಟು ಆ ಕಲಶದಲ್ಲಿ ಒಂದು ಹೂವು ಮತ್ತು ಒಂದು ಗಂಧವನ್ನು ಹೀಗೆ ಲೇಪಿಸಿಬಿಟ್ಟು ಆ ಕಲಶದಲ್ಲಿ ಹಾಕಿಕೊಳ್ಳಿ. ಮತ್ತು ಅದಾದ ನಂತರ ನಾನು ಈಗಾಗಲೇ ಕಲಶದಲ್ಲಿ ಹಾಕಿದ್ದೇನೆ ಒಂದಷ್ಟು ದೂರ್ವೆ ಅಂತಂದರೆ ಗರಿಕೆ ಹುಲ್ಲು ಅಂತ ನಾವು ಹೇಳ್ತೀವಲ್ಲ, ಆ ಗರಿಕೆ ಹುಲ್ಲನ್ನು ಕೂಡ ಹಾಕಿ. ಅದಾದ ನಂತರ ಕಲಶದಲ್ಲಿ ಒಂದಷ್ಟು ಪಂಚಗವ್ಯವನ್ನು ನೀವು ನಮ್ಮ ವಿಡಿಯೋದಲ್ಲಿ ನೋಡಬಹುದು. ಪಂಚಗವ್ಯ ಅಂತಂದರೆ ಏನು ಅಂತ ಅನ್ನೋದನ್ನು ನೀವು ನೋಡಿಕೊಳ್ಳಿ. ಪಂಚಗವ್ಯವನ್ನು ಹಾಕತಕ್ಕದ್ದು. ಅದಾದ ನಂತರ ಒಂದಷ್ಟು ಅಡಿಕೆ, ಒಂದು ಚಿಲ್ಲರೆಯನ್ನು ಕೂಡ ನೀವು ಕಲಶದಲ್ಲಿ ಹಾಕಿಕೊಳ್ಳಿ. ಅದಾದಮೇಲೆ ಸ್ವಲ್ಪ ಅರಿಶಿಣ, ಕುಂಕುಮವನ್ನು ಕಲಶದಲ್ಲಿ ಹಾಕಿ. ಇಷ್ಟೆಲ್ಲ ವಸ್ತುವನ್ನು ನಾವು ಕಲಶದಲ್ಲಿ ಹಾಕಿದಾಗ ಕಲಶಕ್ಕೆ ಬೇಕಾಗುವಂಥ ವಸ್ತು ಪೂರ್ತಿಯಾಯಿತು. ಸೊ ಅದರ ಮೇಲೆ ಒಂದು ಕಾಯಿಯನ್ನು ಈ ತರಹ ನೀವು ಇಟ್ಕೊಳ್ಳಿ. ಈ ತರಹ ಕಾಯಿಯನ್ನು ಇಟ್ಕೊಂಡು ಬಿಟ್ಟು ಅದರ ಮೇಲೆ ಬೇಕಾದರೆ ಒಂದು ವಸ್ತ್ರವನ್ನು, ಆಮೇಲೆ ಒಂದು ಹೂವಿನ ಅಲಂಕಾರವನ್ನು ನೀವು ಚೆನ್ನಾಗಿ ಮಾಡಿಕೊಳ್ಳಿ. ಇಷ್ಟನ್ನು ಮಾಡಿದ್ದಾದರೆ ಈ ಕಲಶದ ಕೆಲಸ ಪೂರ್ತಿಯಾಯಿತು. ಈ ಕಲಶದ ಕೆಲಸ ಪೂರ್ತಿಯಾದ ಮೇಲೆ ಇದರ ಮೇಲೆ ಕಲಶದ ಮೇಲೆ ದೇವಿಯ ಆವಾಹನೆಯನ್ನು ನೀವು ಶಾಸ್ತ್ರೋಕ್ತ ವಿಧಿಯಿಂದ ಮಾಡಿಕೊಳ್ಳಿ. ದೇವಿಯ ಪೂಜಾದಿಗಳನ್ನು ಮಾಡಿದ ನಂತರ, ನಾನು ಆಗಲೇ ಹೇಳಿದೆ, ನಾವು ಕಲಶದ ಕೆಳಗಡೆ ಒಂದಷ್ಟು ಮಣ್ಣನ್ನು ಹರಡಿದ್ದೇವೆ, ಮೃತ್ತಿಕೆಯನ್ನು ಹಾಕಿದ್ದೇವೆ, ಶುದ್ಧವಾದಂಥದ್ದು ಒಳ್ಳೆಯ ಮಣ್ಣನ್ನು ಹಾಕಿದ್ದೇವೆ. ಸೊ ಆ ಮಣ್ಣಲ್ಲಿ ನೋಡಿ, ನಮ್ಮಲ್ಲಿ ಸಸಿ ಹಾಕುವ ಪದ್ಧತಿ ಇದ್ದರೆ ಒಂದಷ್ಟು ಧಾನ್ಯಗಳನ್ನು ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೇನೆ. ಅಂದರೆ ಸಸಿ ಬರುವಂಥ ಧಾನ್ಯಗಳು, ಅಂಥ ಧಾನ್ಯಗಳನ್ನು ನಾನು ಸ್ವಲ್ಪ ಮಟ್ಟಿಗೆ ಹರಡಿಕೊಳ್ತೇನೆ ಹೀಗೆ. ಅಥವಾ ನೀವು ಮೊದಲೇ ಮಣ್ಣಲ್ಲಿ ಮಿಕ್ಸ್ ಮಾಡಿಬಿಟ್ಟು ಕೂಡ ಸ್ವಲ್ಪ ಮಟ್ಟಿಗೆ ಕೇವಲ ಎಲ್ಲ ಕಡೆ ಹಾಕ್ಕೊಳ್ಳಿ. ಅಂದರೆ ಈ ಸಸಿಗಳು, ಮೊಳಕೆ ಒಡೆಯುವಂಥ ಸಸ್ಯಗಳು ತುಂಬ ಚೆನ್ನಾಗಿ ಈ ನವರಾತ್ರಿಯ 9 ದಿವಸದಲ್ಲಿ ತುಂಬ ಚೆನ್ನಾಗಿ ಕಾಣುವಂತೆ ಬರುತ್ತೆ. ಸೊ ಅಷ್ಟನ್ನು ಮಾಡಿಬಿಟ್ಟು ಮೇಲ್ಗಡೆ ಒಂದಷ್ಟು ನೀರನ್ನು ನೀವು ಅದೇ ರೀತಿಯಾಗಿ ಪ್ರತಿ ದಿವಸ ಪೂಜೆ ಮುಗಿದ ನಂತರ ಸ್ವಲ್ಪ ನೀರನ್ನು
ಆ ಸಸಿಯ ಮೇಲೆ ಹಾಕ್ತಾ ಬನ್ನಿ. ಹೀಗೆ ಮಾಡಿದ್ರೆ ನಿಮ್ಮ ಈ ಕಲಶ ಸ್ಥಾಪನೆ ಅಥವಾ ಘಟಸ್ಥಾಪನೆಯ ಕ್ರಮ ಪೂರ್ತಿಯಾಗಿ ಆಗುತ್ತೆ. ಇದನ್ನು ಮಂತ್ರವತ್ತಾಗಿ ಯಾವ ರೀತಿಯಾಗಿ ಸ್ಥಾಪನೆ ಮಾಡಬೇಕು ಅಂತ ಅನ್ನೋದನ್ನು ನಾನು ನನ್ನ ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೇನೆ. ತಮಗೆಲ್ಲರಿಗೂ ನಮಸ್ಕಾರಗಳು.